ಯಾರೋ ಸತ್ತಿರ್ತಕ್ಕಂಥ ಪ್ರಾಪರ್ಟಿನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸತ್ತಿರ ವ್ಯಕ್ತಿದು ಹೆಬ್ಬೆಡ್ನ ತೋರಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊತಾರಲ್ಲ, ಅವರು ಜೈಲಿಗೆ ಹೋಗ್ತಾರೆ. ಬಹುಶಃ ಅದು ಭಯ ಆಗಿರ್ಬೇಕು ಅವರಿಗೆ, ಅದಕ್ಕೆ ಭಯ ಪಡಿಬೇಕು. ಇಲ್ಲಿ ರೈತರ ಭೂಮಿ ಡಿನೋಟಿಫಿಕೇಶನ್ ಮಾಡೋಕ್ಕೆ ಇಲ್ಲಿ ಡಿನೋಟಿಫಿಕೇಶನ್ ಮಾಡಿ ಯಾವ ಥರ ಹೋಗ್ಬೋದು ಅಂತೇಳಿ ಉಳ್ಕೊಳ್ಳೋದಕ್ಕೆ ಪಾಪ ವ್ಯಕ್ತಿ ಏನೇನು ಮಾಡಿದ್ರು ಆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅದು ಗೊತ್ತು ನನಗೆ. ಇಲ್ಲಿ ಸಾರ್ವಜನಿಕವಾಗಿ ರೈತರನ್ನು ಉಳಿಸೋದಕ್ಕೆ ಡಿನೋಟಿಫಿಕೇಶನ್ ಮಾಡಿದ್ರೆ ಯಾರು ಜೈಲಿಗೆ ಕಳಿಸಲ್ಲ. ಈ ರೆಡ್ ಝೋನ್ ಇದೆಯಲ್ಲ, ಈ ರೆಡ್ ಝೋನ್ ಯಾತಕ್ಕೆ, ಅದರ ಉಪಯೋಗಗಳೇನು ಅಂತಕ್ಕಂಥದ್ದು ಇಲ್ಲಿದೆ. ಯಾಕೆ ಪದೇ ಪದೇ ರೆಡ್ ಝೋನ್ ಹೇಳ್ತೀರಿ? ಈ ರೆಡ್ ಝೋನ್ನ ಅನಾಹುತಗಳು ಏನಿದೆ ಹೇಳಿ, ಅನುಕೂಲಗಳು ಅನಾಹುತಗಳು ಪದೇ ಪದೇ ಆ ಪದ ಬಳಸ್ತಿರಲ್ಲ. ಇಲ್ಲಿ ಪರಮೇಶ್ವರ್ ಏನು ಹೇಳ್ತಾರೆ, ನಾನೇ ಮುಖ್ಯಮಂತ್ರಿ ಇದ್ದಾಗ 2018ರಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ 38 ಹಳ್ಳಿಗಳನ್ನು ಒಳಗೊಂಡಂತೆ ಒಟ್ಟು 9,178 ಎಕರೆ ರೈತರ ಜಮೀನನ್ನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಅಧಿಸೂಚನೆ ಮೂಲಕ ಸ್ವಾಧೀನಪಡಿಸಿಕೊಂಡಿದ್ದು, ರೈತರಿಗೆ ಪರಿಹಾರ ನೀಡದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ ಪ್ರಶ್ನೆ. ಸರ್ಕಾರದ ಆದೇಶ ಸಂಖ್ಯೆ ಸೋ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬಿಡದಿ ಸಾತ್ನೂರು ಇವೆಲ್ಲ ಏನು ಹೇಳಿದ್ದಾರೆ, ಪ್ರಾಯೋಗಿಕವಾಗಿ ಟೌನ್ಶಿಪ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿರುತ್ತದೆ. ಸದರಿ ಆದೇಶಗಳ ರೀತಿಯ ರಾಮನಗರ ತಾಲೂಕು ಬಿಡದಿ ಹೋಬಳಿಯ 9 ಗ್ರಾಮಗಳು ಈ ಒಂದು ವ್ಯಾಪ್ತಿಯಲ್ಲಿದ್ದು, ಈ ಜಮೀನುಗಳ ಭೂಸ್ವಾಧೀನ ಕುರಿತು ಇಲ್ಲಿಯವರೆಗೆ ಯಾವುದೇ ಅಧಿಸೂಚನೆಗಳಾಗಿರುವುದಿಲ್ಲ ಮತ್ತು ಭೂಸ್ವಾಧೀನ ಪಡಿಸಿಕೊಂಡಿರುವುದಿಲ್ಲ. ಭೂಸ್ವಾಧೀನ ಪಡಿಸಿಕೊಳ್ಳದೇ ಇರುವುದರಿಂದ ಪರಿಹಾರ ನೀಡಿರುವುದಿಲ್ಲ. ಇದು ಪರಮೇಶ್ವರ್ ಅವರು ನನ್ನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕೊಟ್ಟಿರ್ತಕ್ಕಂಥ ಉತ್ತರ ವಿಧಾನಸಭೆ ಕಲಾಪದಲ್ಲಿ. ಆಮೇಲೆ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ವಶಪಡಿಸಿಕೊಂಡಿರುವ ಜಮೀನನ್ನು ವಾಪಸ್ ರೈತರಿಗೆ ಬಿಟ್ಟುಕೊಟ್ಟು ಕೃಷಿಯೇತರ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗುವುದೇ ಅಂತ ಪ್ರಶ್ನೆ. ಭೂಸ್ವಾಧೀನ ಪಡಿಸಿಕೊಳ್ಳದೇ ಇರುವುದರಿಂದ ಅನ್ವಯಿಸುವುದಿಲ್ಲ. ಭೂಸ್ವಾಧೀನದ ಜಮೀನು ಬಿಟ್ಟುಕೊಟ್ಟ ರೈತರು ಅನುಭವಿಸುತ್ತಿರುವ ಜ್ವಲಂತ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? ಅನ್ವಯಿಸಲ್ಲ. ಇದು ಅವರು ಕೊಟ್ಟಿರ್ತಕ್ಕಂಥ ಉತ್ತರ. ಕುಮಾರಸ್ವಾಮಿ ಏನೋ ಹೊಡೆದ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟಿದ್ದ. ಇದೇನು ಹೇಳ್ತೀರಿ ಸ್ವಾಮಿ? ಈಗ ನಿಮ್ಗೆ ಯಾಕೆ ಈ ಹುಚ್ಚು ಬಂತು? ಅವತ್ತು ರೈತರನ್ನು ಉಳಿಸಿ, ಫಲವತ್ತಾದ ಭೂಮಿ, ತೆಂಗಿನ ಗಿಡ ಇದೆಲ್ಲ ಅವತ್ತು ಭಾಷಣ ಮಾಡಿದಾರಲ್ಲ 2007ರಲ್ಲಿ ಜುಲೈ ತಿಂಗಳಲ್ಲಿ. ಎಲ್ಲೋಯ್ತು ನಿಮ್ಮ ಮಾತು? ಈಗ ಅವರು ನೋಟಿಫಿಕೇಶನ್ ಹೊಡಿಸೋರಲ್ಲ ಒಂದು ಕೊಟ್ಟಿದ್ದೀವಿ ಸರ್. ಅದಲ್ಲ ಅದು ಬೇಡ, ಅದು ಬೇಡ, ಅದು ಒಂದು ರೆಡ್ ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಅವ್ರು ಏನು ಹೇಳ್ತಾರೆ, ಅಯ್ಯೋ ತರಲಿಲ್ಲ ಇನ್ನೊಂದು. ಅವರು ಈಗೇನು ಹೊರಡಿಸೋರಲ್ಲ ಕ್ಯಾಬಿನೆಟ್ ನೋಟು, ಇಲ್ಲಿ ಹೇಳ್ತಾರೆ, ಈ ಡಿಸಿಷನ್ ಆಫ್ ದ ಅಥಾರಿಟಿ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಬೈ ಎ ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್. ಈ ಕ್ಯಾಬಿನೆಟ್ ಮುಂದೆ ತಂದಿರೋದು ಅಲ್ಲಿದೆ ನೋಡಿ. ಇಲ್ಲಿ 4,500 ಇವೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡಿದ್ರು ರೈತರುಗಳು, ನಾವು ಭೂಮಿ ಕೊಡಲ್ಲ ಅಂತ ಹೇಳಿ. 4,500 ಅರ್ಜಿ ಇದೆ. ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಒಂದ್ಸಲ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಸಭೆ ಕರೀತಾರೆ, ಎಲ್ಲ ಈ ಪುಡಾರಿಗಳನ್ನ ಕರ್ಕೊಂಡೋಗಿ ಒಳಗಡೆ ಕೂರಿಸ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ನಿಜವಾದ ರೈತರು ಹೋದರೆ ಜಿಲ್ಲಾಧಿಕಾರಿ ಕಾಂಪೌಂಡ್ ಹೊರಗಡೆ ನಿಲ್ಲಿಸ್ತಾರೆ, ಗೂಂಡಾಗಳನ್ನ ಬಿಟ್ಟು ಎದುರಿಸ್ತಾರೆ. ಇಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ಇಲ್ಲಿ ಇದೆಲ್ಲ ರೈತರು ಕೊಟ್ಟಿರೋ ಅರ್ಜಿ. ಇದು ಯಾವಾಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಬೇಕು ಅಂತ ಹೊರಟ್ರಲ್ಲ 2025 6 ನವೆಂಬರ್ 25ರಲ್ಲಿ ಕೊಟ್ಟಿರೋದು ಅಬ್ಜೆಕ್ಷನ್. ಇಲ್ಲಿ ಅಬ್ಜೆಕ್ಷನ್ ಕೊಟ್ಟಿರೋದು ಜಿಲ್ಲಾಧಿಕಾರಿಗಳ ಕಚೇರಿಗೆ 6/11/2025ರಲ್ಲಿ ಕೊಟ್ಟವರೆಲ್ಲ ಹಲವಾರು ಜನ. ಇದಕ್ಕೆ ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಇದನ್ನೆಲ್ಲ ತಗೊಂಡೋಗಿ ಇಟ್ಕೊಂಡ್ಬಿಟ್ರಲ್ಲೇ. ಇದು ಈ ಸರ್ಕಾರ ಅದೆಂಥದ ಎಂತ ನೆನ್ನೆ ಏನು ಹೇಳೋರಿಲ್ಲ,
ಪ್ರಜಾಸೇವೆ ಇದು ಮಾಡ್ತಿರುತ್ತಲ್ಲ ಕ್ಯಾಬಿನೆಟ್, ಇದೆಯಾ ಪ್ರಜಾಸೇವೆ ಮಾಡೋದು? ಇದೆಯಾ ಪ್ರಜಾಸೇವೆ? ಇಲ್ಲಿ ಏನು ಹೇಳಿದ್ರು, ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್ ಒಪ್ಕೊಂಡ್ರು ಅಂತ ಹೇಳ್ತಾರೆ. ಅಮಾಂಗ್ ದ ಪ್ರೈವೇಟ್ಲಿ ಓನ್ಡ್ ಲ್ಯಾಂಡ್ಸ್ ನೋಟಿಫೈಡ್ ಫಾರ್ ಅಕ್ವಿಸೇಷನ್, ದ ಲ್ಯಾಂಡ್ ಓನರ್ಸ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ದೇರ್ ವಿಲ್ಲಿಂಗ್ನೆಸ್ ಟು ರಿಸೀವ್ ಕಾಂಪನ್ಸೇಷನ್ ಇನ್ ಕ್ಯಾಶ್ ಫಾರ್ 50% ಅಂತೆ ಆಫ್ ದ ಲ್ಯಾಂಡ್ ಅಂಡ್ ಡೆವಲಪ್ಡ್ ಸೈಟ್ಸ್ ಫಾರ್ ದ ರಿಮೈನಿಂಗ್ 50% ಅಂತೆ. ಹೇಳ್ಕೊಂಡವ್ರೆ 50% ಲ್ಯಾಂಡ್ ವ್ಯಾಲ್ಯೂ ಕೊಡೋದು, 50% ಸೈಟ್ ಕೊಡೋದು ಇವರಿಗೆ. ಆಮೇಲೆ ರಚನೆ ಆದಮೇಲೆ ಇವತ್ತಿಲ್ಲಿ 30 ವರ್ಷದ್ದು ನಡೀತಾ ಇದೆಯಲ್ಲ ನೈಸ್ ಕಂಪನಿದು, 4,000 ಜನ ಅವತ್ತೇನು ಜಮೀನು ರೈತರು ತಗೊಂಡ್ರು. 1996ರಿಂದ ಶುರು ಮಾಡಿದ್ರಲ್ಲ, ಇವತ್ತಾಲೆ 30 ವರ್ಷ ಆಗೋಗಿದೆ. ಅದರ ಪೀರಿಯಡ್ಡೇ ಮುಗಿದೋಗಿದೆ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ಪತ್ರ ಬರೆದಿದ್ದಾರೆ. ಆ ನೈಸ್ ಕಂಪನಿಯವರು ಸೈಟ್ ಕೊಡ್ತೀವಿ ಅಂತೇಳಿ ಇನ್ನೂ ಕೊಟ್ಟಿಲ್ಲ, ಕೊಡಿ ಅಂತ ಹೇಳಿ 30 ವರ್ಷ ಇದೇ ನೈಸ್ ಕಂಪನಿನಲ್ಲಿ 4,000 ಜನ ಅರ್ಜಿ ಇನ್ನೂ ಅವ್ರ ಸೈಟ್ ಕೊಟ್ಟಿಲ್ಲ. ಅವರಿಗೆ ಲ್ಯಾಂಡ್ ಲೂಸರ್ಸ್ ಏನಿದ್ದಾರೆ ಅವ್ರು ಜಮೀನು ಕೊಟ್ಟರಲ್ಲ ಆ ಪ್ರಾಜೆಕ್ಟ್ಗೆ ಸೈಟ್ ಕೊಡ್ತಕ್ಕಂಥ ಅಗ್ರಿಮೆಂಟ್ ಆಗಿ ಇವತ್ತಿನವರೆಗೆ 30 ವರ್ಷ ಆದರೂ ಸೈಟ್ ಕೊಟ್ಟಿಲ್ಲ.